Workshop Calculation and Science, chapter number 14, Heat and Temperature. ಕಂಟೆಂಟ್ ಏನೇನಪ್ಪ ಅಂತಂದರೆ ಇವತ್ತಿಂದು ಹೀಟ್ ಆ್ಯಂಡ್ ಟೆಂಪರೇಚರ್, ಹೀಟ್ಸ್ ಯೂನಿಟ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪರೇಚರ್, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಸ್ಕೇಲ್ ಆಫ್ ದಿ ಟೆಂಪರೇಚರ್, ರಿಲೇಷನ್ ಬಿಟ್ವೀನ್ ದಿ ಡಿಫ್ರೆಂಟ್ ಸ್ಕೇಲ್ ಆಫ್ ಟೆಂಪರೇಚರ್, ಥರ್ಮೋಮೀಟರ್, ಪೈರೋಮೀಟರ್, ಟ್ರಾನ್ಸ್ಮಿಷನ್ ಆಫ್ ಹೀಟ್, ಕಂಡಕ್ಷನ್, ಕನ್ವೆನ್ಷನ್, ರೇಡಿಯೇಷನ್. ಫಸ್ಟ್ ಟಾಪಿಕ್ ಏನಪ್ಪ ಅಂತಂದ್ರೆ ಹೀಟ್ ಆ್ಯಂಡ್ ಟೆಂಪರೇಚರ್. ಹೀಟ್ ಆ್ಯಂಡ್ ಟೆಂಪರೇಚರ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ಹೀಟ್ ಆ್ಯಂಡ್ ಟೆಂಪರೇಚರ್ ರಿಲೇಟೆಡ್ ಟು ಈಚ್ ಅದರ್ ಬಟ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್. Heat is a total equal of molecular motion in a substance, while a temperature is a measure of the average energy of a molecular motion in a substance. ಅಂದರೆ ಶಾಖ ಮತ್ತು ತಾಪಮಾನವು ಪರಸ್ಪರ ಸಂಬಂಧಿಸಿದೆ, ಆದರೆ ವಿಭಿನ್ನ ಪರಿಕಲ್ಪನೆಗಳು. ಉಷ್ಣತೆಯು ಒಂದು ವಸ್ತುವಿನ ಆಣ್ವಿಕ ಚಲನೆಯ ಒಟ್ಟು ಶಕ್ತಿಯಾಗಿದೆ, ಆದರೆ ತಾಪಮಾನವು ಒಂದು ವಸ್ತುವಿನ ಆಣ್ವಿಕೆಯ ಚಲನೆಯ ಸರಾಸರಿ ಶಕ್ತಿಯ ಅಳತೆಯಾಗಿದೆ ಅಂತೇಳಿ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಅಂದರೆ ಏನು? ಹೀಟ್ ಅಂದರೆ ಏನಪ್ಪ ಅಂತಂದರೆ ಇದಕ್ಕೆ ಹೀಟ್ ಅಂತಾರೆ, ಟೆಂಪ್ರೇಚರ್ ಅಂತಂದ್ರೆ ಏನು, ಇದಕ್ಕೆ ಟೆಂಪ್ರೇಚರ್ ಅಂತಾರೆ. ಅಂದ್ರೆ ಇದಕ್ಕೆ ಏನಪ್ಪ ಅಂತಂದ್ರೆ ಹೀಟ್ ಅಂತಂದ್ರೆ ಏನು, ಎರಡು ಏನಪ್ಪ ಅಂತಂದ್ರೆ ಕಟ್ಟಿಗೆಗಳು ಇಟ್ಟುಕೇಸಿ ಬೆಂಕಿ ಹಚ್ಚೋದಕ್ಕೆ ಏನಂತಾರೆ, ಹೀಟ್ ಅಂತಾರೆ. ಅದೇ ಬೆಂಕಿ ಹತ್ತಿದ ಮೇಲೆ ಏನಪ್ಪ ಅಂತಂದ್ರೆ ಥರ್ಮೋಮೀಟರ್ ಒಳಗಡೆ ಚೆಕ್ ಮಾಡೋದಕ್ಕೆ ಟೆಂಪ್ರೇಚರ್ ಅಂತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪರೇಚರ್? ಹೀಟ್ ಆ್ಯಂಡ್ ಟೆಂಪರೇಚರ್ ಒಳಗಡೆ ಡಿಫ್ರೆನ್ಸ್ ಏನದ? ಹೀಟ್ ಆ್ಯಂಡ್ ಟೆಂಪರೇಚರ್ ಆರ್ ದಿ ಟು ಡಿಫ್ರೆಂಟ್ ಕ್ವಾಂಟಿಟೀಸ್. ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಹೀಟ್ ಆ್ಯಂಡ್ ಟೆಂಪರೇಚರ್ ಈಸ್ ದ್ಯಾಟ್ heat is a form of energy that transfer from hot body to cold body. Its units is joule, while the temperature is a degree of the hotness and coldness of the body. Its SI unit is Kelvin. ಅಂದರೆ ಶಾಖ ಮತ್ತು ತಾಪಮಾನವು ಎರಡು ವಿಭಿನ್ನ ಪ್ರಮಾಣಗಳಾಗಿವೆ. ಶಾಖ ಮತ್ತು ತಾಪಮಾನದ ನಡುವಿನ ಮೂಲ ವ್ಯತ್ಯಾಸವೆಂದರೆ ಶಾಖವು ಬಿಸಿಯಾದ ದೇಹದಿಂದ ತಂಪಾದ ದೇಹಕ್ಕೆ ವರ್ಗಾವಣೆಯಾಗುವ ಶಕ್ತಿಯ ರೂಪವಾಗಿದೆ. ಇದರ ಘಟಕವು ಜೌಲ್ ಆಗಿದೆ. ತಾಪಮಾನವು ದೇಹದ ಉಷ್ಣತೆಯ ಮತ್ತು ಶೀತಲದ ಮಟ್ಟವಾಗಿದೆ. ಇದರ SI ಯೂನಿಟ್ ಕೆಲ್ವಿನ್ ಆಗಿರುತ್ತದೆ. ಅದ್ರ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದರೆ ಇಲ್ಲಿ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದರೆ ಇಲ್ಲಿ ಹೀಟ್ಗೆ ಟೆಂಪ್ರೇಚರ್. ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ದಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಏನಪ್ಪ ಅಂತಂದ್ರೆ ಹಾಟ್ ಬಾಡಿಲಿಂದ ಕೋಲ್ಡ್ ಬಾಡಿಗೆ ಟ್ರಾನ್ಸ್ಫರ್ ಆಗೋದು ಏನಪ್ಪ ಅಂತಂದರೆ ಹೀಟು. ಅದೇ ನಾವು ಏನಪ್ಪ ಹಾಟ್ನೆಸ್ ಆ್ಯಂಡ್ ಕೋಲ್ಡ್ನೆಸ್ಸನ್ನು ಚೆಕ್ ಮಾಡೋದಕ್ಕೆ ಏನಂತಾರೆ, ಟೆಂಪ್ರೇಚರ್ ಅಂತಾರೆ. Heat is a total kinetic energy and potential energy obtained from the molecules in an object. ಒಂದು ಅಬ್ಜೆಕ್ಟ್ ಒಳಗಡೆ, ಒಂದು ಅಬ್ಜೆಕ್ಟ್ ಅಂದರೆ ಏನಪ್ಪ ಅಂತಂದರೆ ಒಂದು ಬಾಟಲ್ ಆಗಿರ್ತದೆ. ಆ ಬಾಟಲ್ ಒಳಗಡೆ ನೀರು ಇರ್ತವೆ. ಆ ನೀರು ಒಳಗಡೆ ಏನಿರ್ತವೆ, ಮಾಲಿಕ್ಯೂಲ್ಸ್ ಇರ್ತವೆ. ಆ ಮಾಲಿಕ್ಯೂಲ್ಸ್ ಏನಪ್ಪ ಅಂತಂದ್ರೆ ಒಂದು ಫಾರ್ಮ್ಲಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಷನ್ ಆಗ್ತಿರ್ತವೆ. ಅಂದ್ರೆ ಲಿಕ್ವಿಡ್ ಸ್ಟೇಟ್ಲಿಂದ ಸಾಲಿಡ್ ಸ್ಟೇಟಿಗೆ ಹೋಗ್ತಿರ್ತವೆ. ಆ ಸಾಲಿಡ್ ಸ್ಟೇಟ್ಲಿಂದ ಲಿಕ್ವಿಡ್ ಸ್ಟೇಟಿಗೆ ಬರಬೇಕಪ್ಪ ಅಂತಂದ್ರೆ ಅಲ್ಲಿ ಎಷ್ಟು ಟೆಂಪ್ರೇಚರ್ ಯೂಸ್ ಆಗ್ತಿರ್ತದಲ್ಲ ಅದು ಇಲ್ಲಿ ಹೇಳ್ತಾನ. ಅದೇ ರೀತಿ ಹೀಟ್ ಫ್ಲೋಸ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಏನಪ್ಪ ಅಂತಂದ್ರೆ ಬಿಸಿ ಬಾಡಿಲಿಂದ ಹಿಡಿದು ಕೋಲ್ಡ್ ಬಾಡಿಗೆ ಕನ್ವರ್ಟ್ ಆಗ್ತಿರುತ್ತೆ ಸಹ. ಅದೇ ರೀತಿ ಹೀಟ್ ರೈಸಸ್ ವೆನ್ ಹೀಟೆಡ್ ಆ್ಯಂಡ್ ಫಾಲ್ಸ್ ಡೌನ್ ವೆನ್ ಆ್ಯನ್ ಆಬ್ಜೆಕ್ಟ್ ಈಸ್ ಕೂಲ್ ಡೌನ್. ಏನಪ್ಪ ಅಂತಂದ್ರೆ ಯಾವಾಗ ಬಿಸಿಯಾದ ನೀರು, ನಾವು ಏನಪ್ಪ ಅಂತಂದ್ರೆ ಬಿಸಿಯಾದ ನೀರು ತೊಗೊಂಡೋಗಿ ಫ್ರಿಜ್ ಒಳಗೆ ಇಟ್ಟರೆ ಏನಾಗ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ. ಇಟ್ ವಾಸ್ ಅ ವರ್ಕಿಂಗ್ ಎಬಿಲಿಟಿ ಬಟ್ ಇಟ್ ಈಸ್ ಡೋಂಟ್ ಹ್ಯಾವ್ ಎ ವರ್ಕಿಂಗ್ ಎಬಿಲಿಟಿ. ಇದ್ರ ವರ್ಕಿಂಗ್ ಎಬಿಲಿಟಿ ಇರುತ್ತೆ. ಹೀಟ್ ಅಂದರೆ ಏನಪ್ಪ ಅಂತಂದ್ರೆ ಎರಡು ಕಟ್ಟಿಗೆಗಳು ಇಟ್ಟು ಬೆಂಕಿ ಹಚ್ಚಿಕೇಶ ಮೇಲೆ ಏನಪ್ಪ ಅಂತಂದ್ರೆ ಒಂದು ಕಡೆ ಇಟ್ಟು ಅಡುಗೆ ಮಾಡ್ಬೋದು. ಆದರೆ ಟೆಂಪ್ರೇಚರ್ ಆ ರೀತಿ ಮಾಡೋಕ್ಕೆ ಬರಲ್ಲ. ಇದ್ರದ್ದು SI ಯೂನಿಟ್ ಏನಾಗಿರುತ್ತೆ, ಜೌಲ್ ಆಗಿರುತ್ತೆ. ಇದ್ರದ್ದು SI ಯೂನಿಟ್ ಏನಾಗಿರುತ್ತೆ, ಕೆಲ್ವಿನ್ ಆಗಿರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಟ್ ಈಸ್ ಅ ಮೆಜರ್ಡ್ ಇನ್ ಕ್ಯಾಲೋರಿಮೀಟರ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಥರ್ಮೋಮೀಟರ್. ಇಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಎ ಕ್ಯೂಬ್, ಇಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಎ T. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು? ಬಾಯ್ಲಿಂಗ್ ಪಾಯಿಂಟ್ ಈಸ್ ಅ ಟೆಂಪರೇಚರ್ ಎಟ್ ವಿಚ್ ಎ ಮಟೀರಿಯಲ್ ಚೇಂಜಸ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್, while melting point is a temperature at which the material changes from solid to liquid. Keep in mind that the material melting point is the same as its freezing point. ಅಂದ್ರೆ ಕುದಿಯುವ ಬಿಂದುವು ಒಂದು ವಸ್ತುವು ದ್ರವದಿಂದ ಅನಿಲಕ್ಕೆ ಬದಲಾಗಿದ್ದರೆ ಕರಗುವ ಬಿಂದು ಒಂದು ವಸ್ತುವಿನ ಘನದಿಂದ ದ್ರವಕ್ಕೆ ಬದಲಾಗುವ ತಾಪಮಾನ. ವಸ್ತುವಿನ ಕರಗುವ ಬಿಂದುವು ಅದರ ಘನೀಕರಿಸುವ ಬಿಂದುವಂತೆಯೇ ಇರುತ್ತದೆ ಎಂಬುದು ನೆನಪಿಡಲಿದೆ.
ಇಲ್ಲಿ ಬಾಯ್ಲಿಂಗ್ ಪಾಯಿಂಟು ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನಪ್ಪ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನಪ್ಪ ಅಂತಂದ್ರೆ ಕುದಿಯೋದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಅಂತಾರೆ. ಏನಪ್ಪ ಅಂತಂದ್ರೆ ಒಂದು ಕಡೆ ತೊಗೊಂಡೋಗಿ ಗ್ಯಾಸ್ ಮೇಲೆ ಇಟ್ಟು ನೀರು ಹಾಕಿ ಕುದಿಸಿವಪ್ಪ ಅಂತಂದ್ರೆ ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಅಂತಾರೆ. ಏನಪ್ಪ ಅಂತಂದ್ರೆ ಫ್ರಿಜ್ಜಿನಾಗ ಇದ್ದಂಥ ಐಸ್ ಗಡ್ಡೆನ ಹೊರಗಡೆ ತೆಗೆದು ಗ್ಯಾಸ್ ಮೇಲೆ ಇಟ್ಟುವಪ್ಪ ಅಂತಂದ್ರೆ ಅದಕ್ಕೇನಂತಾರೆ ಮೆಲ್ಟಿಂಗ್ ಪಾಯಿಂಟ್ ಅಂತಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಅದ ಬಾಯ್ಲಿಂಗ್ ಪಾಯಿಂಟದು ಮತ್ತು ಮೆಲ್ಟಿಂಗ್ ಪಾಯಿಂಟದು. ಮೆಲ್ಟಿಂಗ್ ಪಾಯಿಂಟದು ಬಾಯ್ಲಿಂಗ್ ಪಾಯಿಂಟಿನಾಗ ಏನಪ್ಪ ಅಂತಂದ್ರೆ ಗ್ಯಾಸ್ ಮೇಲೆ ಒಂದು ಕಡೆ ಇಟ್ಟು ಕಡೆ ಒಳಗೆ ನೀರು ಹಾಕಿ ಕೆಳಗಡೆ ಬಿಸಿಯನ್ನು ಕೊಟ್ಟಾಗ ಇದು ಏನಾಗ್ತಿರ್ತ ಬಾಯ್ಲ್ ಆಗ್ತಿರ್ತ. ಆದರೆ ಮೆಲ್ಟಿಂಗ್ ಪಾಯಿಂಟ್ ಒಳಗಡೆ ಒಂದು ಐಸ್ ಗಡ್ಡೆಯನ್ನು ಹೊರಗಡೆ ತೆಗೆದಿಟ್ಟಾಗ ಹೀಟ್ ಏನಪ್ಪ ಅಂತಂದ್ರೆ ಆ ಬಾಡಿ ಮ್ಯಾಗ ಟ್ರಾನ್ಸ್ಫರ್ ಆದಾಗ ಏನಾಗ್ತಿರ್ತ ಅದು ಮೆಲ್ಟ್ ಆಗ್ತಿರ್ತ. ಇದು ಮೆಲ್ಟಿಂಗ್ ಪಾಯಿಂಟು. ಅದೇ ರೀತಿ ಟೆಂಪ್ರೇಚರ್ ಸ್ಕೇಲ್ ಏನು ಹೇಳ್ತೈತಪ್ಪ ಅಂತಂದ್ರೆ ಟೆಂಪ್ರೇಚರ್ ಸ್ಕೇಲ್ಸ್ ದೇರ್ ಆರ್ ಎ 3 ಟೆಂಪ್ರೇಚರ್ ಸ್ಕೇಲ್ಸ್ ಇನ್ ಯೂಸ್ ಇಟ್ ಟುಡೇ: ಫೆರೆಟ್, ಸೆಲ್ಸಿಯಸ್, ಕೆಲ್ವಿನ್. ಫೆರೆಟ್ ಟೆಂಪ್ರೇಚರ್ ಸ್ಕೇಲ್ ಈಸ್ based on 32 for freezing point of the water and 212 is a boiling point of the water. Interval between the two being divided into the 180 parts. ಏನಪ್ಪ ಅಂತಂದ್ರೆ ತಾಪಮಾನ ಮಾಪಕಗಳು ಫ್ಯಾರೆಟ್ ಆ್ಯಂಡ್ ಸೆಲ್ಸಿಯಸ್ ಆ್ಯಂಡ್ ಕೆಲ್ವಿನ್ ಎಂಬ 3 ತಾಪಮಾನ ಮಾಪಕಗಳನ್ನು ಇಂದು ಬಳಕೆಯಲ್ಲಿವೆ. ಫ್ಯಾರೆಟ್ ತಾಪಮಾನವು ಮಾಪಕವು ನೀರಿನ ಕರಗಿಸುವ ಸ್ಥಳಕ್ಕೆ 32 ಮತ್ತು ನೀರಿನ ಕುದಿಯುವ ಬಿಂದುವಿಗೆ 212 ಅನ್ನು ಆಧರಿಸಿದೆ. ಇವೆರಡು ನಡುವೆ ಮಧ್ಯಂತರ 180 ಭಾಗಗಳಿಗೆ ವಿಂಗಡಿಸಲಾಗಿದೆ. ಇಲ್ಲೇನಪ್ಪ ಅಂತಂದ್ರೆ ಟೆಂಪ್ರೇಚರ್ ಸ್ಕೇಲ್ ಒಳಗಡೆ ನಾವು ಏನೇನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಫೆರೆಟ್ ಯೂಸ್ ಮಾಡ್ತೀವಿ, ಸೆಲ್ಸಿಯಸ್ ಯೂಸ್ ಮಾಡ್ತೀವಿ, ಕೆಲ್ವಿನ್ ಯೂಸ್ ಮಾಡ್ತೀವಿ. ಆದರೆ ಇದು ಎಲ್ಲದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಅದಾವ. ಕೆಲವೊಂದು ಲಿಮಿಟೇಷನ್ ಏನಾಯ್ತಪ್ಪ ಅಂತಂದ್ರೆ ಫೆರೆಟ್ ಟೆಂಪ್ರೇಚರ್ಗೆ ಏನು ಹೇಳ್ತಾನಪ್ಪ, ಫೆರೆಟ್ ಟೆಂಪ್ರೇಚರ್ ಸ್ಕೇಲ್ ಈಸ್ ಬೇಸ್ಡ್ ಆನ್ ದಿ 32 ಡಿಗ್ರಿ ತನಕ ಇರ್ತೈತಿ. ಇದು ಫ್ರೀಸಿಂಗ್ ಪಾಯಿಂಟು. ಏನಪ್ಪ ಅಂತಂದ್ರೆ ನೀರನ್ನು ಫ್ರೀಸ್ ಮಾಡೋದಿತ್ತು ಅಂತಂದ್ರೆ 32 ಡಿಗ್ರಿ ಬೇಕಾಗ್ತದೆ, -32 ಡಿಗ್ರಿ ಅಂತ ಹೇಳ್ಬೋದು. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟಿಗೆ ಏನಪ್ಪ ಅಂತಂದ್ರೆ ಪ್ಲಸ್ 212 ಡಿಗ್ರಿ ಬೇಕಾಗ್ತದೆ ಅಂಥೇಳಿ ಹೇಳ್ತಾನೆ ಇಲ್ಲಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಟೆಂಪ್ರೇಚರ್ ಸ್ಕೇಲ್ಗಳನ್ನು ನಾವು ಈ ರೀತಿ ಯೂಸ್ ಮಾಡ್ಕೊತೀವಿ. ಏನಪ್ಪ ಅಂತಂದ್ರೆ ಟೆಂಪ್ರೇಚರ್ ಸ್ಕೇಲ್ ಒಳಗಡೆ ನೀವು ಝೂಮ್ ಮಾಡಿ ನೋಡಿದಾಗ ಏನು ಗೊತ್ತಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ನಾವು 2 ರೀತಿ ಥರ್ಮೋಮೀಟರ್ ಯೂಸ್ ಮಾಡಕತ್ತೀವಿ: ಸೆಲ್ಸಿಯಸ್ ಆ್ಯಂಡ್ ಫೆರೆಟ್. ಥರ್ಮೋಮೀಟರ್ ಒಳಗಡೆ ಸೆಲ್ಸಿಯಸ್ ಒಳಗಡೆ ಏನಪ್ಪ ಅಂತಂದ್ರೆ ಇಲ್ಲಿ ವಾಟರ್ ಏನಪ್ಪ ಅಂತಂದ್ರೆ ಫ್ರೀಸ್ ಆಗೋಕ್ಕೆ 0 ಡಿಗ್ರಿ ಬೇಕು, ಆದರೆ ವಾಟರ್ ಬಾಯ್ಲ್ ಆಗೋಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ಬೇಕು. ಇಲ್ಲಿ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಿರ್ತದೆ? 37 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಎದ್ರೊಳಗೆ? ಸೆಲ್ಸಿಯಸ್ ಥರ್ಮೋಮೀಟರ್ ಒಳಗೆ. ಫೆರೆಟ್ ಒಳಗಡೆ ವಾಟರ್ ಫ್ರೀಸಿಂಗ್ ಇನ್ 32 ಫಾರೆಟ್ ಇರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ 212 ಫಾರೆಟ್ ಏನಿರ್ತದೆ, ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಇರ್ತದೆ. ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಿರ್ತದೆ? 98.6 ಫಾರೆಟ್ ಇರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಂತಂದರೆ ಏನಪ್ಪ ಅಂತಂದ್ರೆ ನೀರನ್ನು ಗ್ಲಾಸ್ನಾಗ ಹಾಕಿ ಫ್ರಿಜ್ನಾಗ ಹೋಗಿಟ್ಟಿವಪ್ಪ ಅಂತಂದ್ರೆ ಏನಾಗ್ಬಿಡುತ್ತೆ? ಫ್ರೀಸ್ ಆಗಿಬಿಡುತ್ತೆ. ಅದೇ ಗ್ಲಾಸ್ನಿಂದ ತೊಗೊಂಡು ಬಂದು ಹೊರಗಡೆ ನಾವು ಗ್ಯಾಸ್ ಮೇಲೆ ಇಟ್ಟಾಗ 100 ಡಿಗ್ರಿ ಸೆಲ್ಸಿಯಸ್ ಆದಾಗ ಏನಾಗ್ತದೆ? ಬಾಯ್ಲ್ ಆಗ್ತಿರ್ತದೆ. ಅದ್ರ ಬಗ್ಗೆನೇ ಹೇಳಗತ್ತಾನ. ಸೆಲ್ಸಿಯಸ್ ಫಾರ್ಮ್ ಒಳಗಡೆ ಹೇಳಗತ್ತಾನ, ಫೆರೆಟ್ ಫಾರ್ಮ್ ಒಳಗಡೆ ಹೇಳಗತ್ತಾನ. ಅದೇ ರೀತಿ ಏನಪ್ಪ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ದಿ ಡಿಫ್ರೆಂಟ್ ಸ್ಕೇಲ್ ಆಫ್ ದಿ ಟೆಂಪ್ರೇಚರ್. ಈಗ ಡಿಫ್ರೆಂಟ್ ಸ್ಕೇಲ್ ಆಫ್ ಟೆಂಪ್ರೇಚರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ದ ಕೆಲ್ವಿನ್ ಈಸ್ ಅ ಸ್ಕೇಲ್ ಈಸ್ ರಿಲೇಟೆಡ್ ಟು ದಿ ಸೆಲ್ಸಿಯಸ್ ಸ್ಕೇಲ್. ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಫ್ರೀಸಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ವಾಟರ್ ಈಸ್ 100 ಡಿಗ್ರಿ ಇನ್ ಈಚ್, ಸೊ ದ್ಯಾಟ್ ದ ಕೆಲ್ವಿನ್ ಈಸ್ ಅ ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ ಎ ಡಿಗ್ರಿ ಸೆಲ್ಸಿಯಸ್. ಎಫ್ ಮೀನ್ಸ್ ಎ ಟೆಂಪ್ರೇಚರ್ ಆಫ್ ದಿ ಫೆರೆಟ್, ಕೆ ಈಸ್ ಅ ವ್ಯಾಲ್ಯೂ ಆಫ್ ದಿ ಟೆಂಪ್ರೇಚರ್ ಆಫ್ ದಿ ಕೆಲ್ವಿನ್. ಇಲ್ಲಿ ಏನಪ್ಪ ಅಂತಂದ್ರೆ ಏನು ಹೇಳ್ತಾನಪ್ಪ ಅಂತಂದ್ರೆ ಕೆಲ್ವಿನ್ ಮಾಪಕವು ಸೆಲ್ಸಿಯಸ್ ಮಾಪಕದ ಸಂಬಂಧಿಸಿದೆ. ನೀರಿನ ಕರಗಿಸುವ ಮತ್ತು ಕುದಿಯುವ ಬಿಂದುಗಳ ನಡುವೆ ವ್ಯತ್ಯಾಸವು ಪ್ರತಿಯೊಂದರಲ್ಲೂ 100 ಡಿಗ್ರಿಗಳಷ್ಟು ಇರುತ್ತದೆ. ಇದರಿಂದಾಗಿ ಕೆಲ್ವಿನ್ ಡಿಗ್ರಿಯ ಸೆಲ್ಸಿಯನ್ನಷ್ಟೇ ಪ್ರಮಾಣವು ಹೊಂದಿರುತ್ತದೆ. ಎಫ್ ಅಂದರೆ ಫೆರೆಟ್, ಆ ತಾಪಮಾನದ ಮೌಲ್ಯ. ಕೆ ಅಂದರೆ ಕೆಲ್ವಿನ್ಸ್ಗಳಲ್ಲಿ ಆ ತಾಪಮಾನದ ಮೌಲ್ಯ. ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊತೀವಿ ನಾವು. ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡಾಗ ಏನಪ್ಪ ಅಂತಂದ್ರೆ T is a suffix of C is equal to 5 divided by 9 ಅಂದ್ರೆ TF minus 32 ಈ ರೀತಿ ಇರ್ತೈತಿ. ಇದು ಇದ್ದಾಗ ಏನಪ್ಪ ಅಂತಂದ್ರೆ T suffix K is equal to T suffix C plus 273.15 ಅಂತ ಟಿ ಸಿ ಅಂತ ಹೇಳಿ ಆಗಿರ್ತೈತಿ. ಇದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಂಡಾಗ ನಮಗೆ ಈ ಫಾರ್ಮುಲಾನ ಬರ್ತೈತಿ. ಫಾರ್ಮುಲಾ ಏನು ಬರ್ತೈತಪ್ಪ ಅಂತಂದ್ರೆ ಟಿ ಕೆ ಈಸ್ ಈಕ್ವಲ್ ಟು ಟಿ ಸಿ ಪ್ಲಸ್ 273.15 ಆಗಿರ್ತದೆ. ಇದನ್ನು ಏನಪ್ಪ ಅಂತಂದ್ರೆ ನಾವು ಇದನ್ನು ಈ ಕಡೆ
ಸೇರಿಸಿದಪ್ಪ ಅಂತಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಟಿ ಕೆ ಮೈನಸ್ 273.15 ಈಸ್ ಈಕ್ವಲ್ ಟು ಟಿ ಸಿ ಆಗಿರ್ತದೆ. ಫಾರ್ಮನ್ನು ಏನಪ್ಪ ಅಂತಂದ್ರೆ ಫಾರ್ಮುಲಾನ ಮಾಡಿಫಿಕೇಷನ್ ಮಾಡ್ಕೊಳ್ಳೋದು. ಈ ಫಾರ್ಮುಲಾನ ಮಾಡಿಫಿಕೇಷನ್ ಮಾಡ್ಕೊಂಡಾಗ ನಮ್ಗೆ ಟಿ ಕೆ ವ್ಯಾಲ್ಯೂ ಬಂದಿರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಟಿ ಸಿ ವ್ಯಾಲ್ಯೂ ಬಂದಿರ್ತದೆ. ಈ ಟಿ ಸಿ ವ್ಯಾಲ್ಯೂವನ್ನು ತೊಗೊಂಡೋಗಿ ಈ ಫಾರ್ಮ್ ಒಳಗಡೆ ಹಾಕೊಂಡಾಗ ನಮಗೆ ಏನು ಬರ್ತದೆ, ಈ ಫಾರ್ಮುಲಾ ಬರ್ತದೆ. ನಮಗೆ ಈ ಫಾರ್ಮುಲಾ ನಮ್ಗೆ ಬರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಟಿ ಈಸ್ ಅ ಮೆಜರ್ ಆ್ಯಸ್ ಅ ಟೆಂಪರೇಚರ್ ಆ್ಯಂಡ್ ಕೆ ಈಸ್ ಅ ಕೆಲ್ವಿನ್. ಕೆ ಈಸ್ ಅ ಏನಪ್ಪ ಅಂತಂದ್ರೆ ಕೆಲ್ವಿನ್. ಎಫ್ ಈಸ್ ಅ ಫೆರೆಟ್. ಟೆಂಪರೇಚರ್ ಆಫ್ ದಿ ಫೆರೆಟ್. ಟೆಂಪರೇಚರ್ ಆಫ್ ದಿ ಫೆರೆಟ್ಗೆ ಟಿ ಎಫ್ ಅಂತಾರೆ. ಇದು ಟೆಂಪರೇಚರ್ ಆಫ್ ದಿ ಕೆಲ್ವಿನ್ಗೆ ಏನಂತಾರೆ, ಟಿ ಕೆ ಅಂತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಥರ್ಮೋಮೀಟರ್ ಬಗ್ಗೆ ಹೇಳ್ತಾನೆ. ಥರ್ಮೋಮೀಟರ್ ಏನಪ್ಪ ಹೇಳ್ತೈತಪ್ಪ ಅಂತಂದ್ರೆ ಥರ್ಮೋಮೀಟರ್ ಈಸ್ ಅ ಡಿವೈಸ್ ದಟ್ ಮೆಜರ್ಸ್ ಟೆಂಪರೇಚರ್. ಇಟ್ ಕ್ಯಾನ್ ಮೆಜರ್ ದಿ ಟೆಂಪರೇಚರ್ ಆಫ್ ದಿ ಗ್ಯಾಸ್ ಸಚ್ ಆಸ್ ಎ ಫುಡ್, ಸಾಲಿಡ್, ವಾಟರ್, ಲಿಕ್ವಿಡ್ ಆರ್ ಏರ್. ದ ತ್ರೀ ಮೋಸ್ಟ್ ಕಾಮನ್ ಯೂನಿಟ್ ಆಫ್ ದಿ ಟೆಂಪರೇಚರ್ ಈಸ್ ಅ ಸೆಲ್ಸಿಯಸ್, ಫೆರೆಟ್ ಆ್ಯಂಡ್ ಕೆಲ್ವಿನ್. ಇಲ್ಲೇನಪ್ಪ ಅಂತಂದ್ರೆ ಥರ್ಮೋಮೀಟರ್ ಎನ್ನುವುದು ತಾಪಮಾನವ ಅಳೆಯುವ ಸಾಧನವಾಗಿದೆ. ಇದು ಆಹಾರದಂತೆ ಘನ, ನೀರಿನಂಥ ದ್ರವ ಅಥವಾ ಗಾಳಿಯಂತಹ ಅನಿಲದ ತಾಪಮಾನವನ್ನು ಅಳೆಯಬಹುದು. ತಾಪಮಾನಕ್ಕೆ ಮಾಪನವು 3 ಸಾಮಾನ್ಯ ಘಟಕಗಳು ಸೆಲ್ಸಿಯಸ್, ಫ್ಯಾರೆಟ್ ಮತ್ತು ಕೆಲ್ವಿನ್ ಇಂದ ಏನು ಮಾಡ್ತಾರೆ, ಅಳತೆ ಮಾಡ್ತಾರೆ. ಇದಕ್ಕೇನಪ್ಪ ಅಂತಂದ್ರೆ ಇದಕ್ಕೆ ಹಳೆ ಪಾಸ್ಟ್ನಾಗ ಏನಪ್ಪ ಅಂತಂದ್ರೆ ನಾವು ಈ ರೀತಿ ಥರ್ಮೋಮೀಟರನ್ನು ಯೂಸ್ ಮಾಡ್ಕೊತಿದ್ವಿ. ಈ ರೀತಿ ಥರ್ಮೋಮೀಟರ್ ಕಾಮನಾಗಿ ಏನಪ್ಪ ಅಂತಂದ್ರೆ ಡಾಕ್ಟ್ರ್ ಬಲ್ಲಿ ಇರ್ತವೆ. ಎದಕ್ಕಪ್ಪ ಅಂತಂದ್ರೆ ಜ್ವರ ಬಂದಾಗ ಇದು ಒಂದು ಸೈಡ್ ಏನಪ್ಪ ಅಂತಂದ್ರೆ ಬಾಯಿ ಒಳಗೆ ಇಟ್ಟಾಗ ಏನಪ್ಪ ಅಂತಂದ್ರೆ ಒಳಗಡೆ ಎಷ್ಟು ಟೆಂಪ್ರೇಚರ್ ಆದಂತ ಚೆಕ್ ಮಾಡ್ಬೋದಾಗಿತ್ತು. ಈ ಪ್ರೆಸೆಂಟ್ ಡೇಸ್ನಾಗ ಏನಪ್ಪ ಅಂತಂದರೆ ಕೊರೋನಾ ಬಂದಿದ್ದ ಕಾರಣಕ್ಕಾಗಿ ನಾವು ಏನಪ್ಪ ಅಂತಂದ್ರೆ ಈ ರೀತಿ ಒಂದು ಮಷೀನನ್ನು ಯೂಸ್ ಮಾಡ್ಕೊತೀವಿ. ಮಷೀನನ್ನು ಯೂಸ್ ಮಾಡ್ಕೊಂಡಾಗ ಟಚ್ ಮಾಡದೆ ನಿಮ್ಮ ಬಾಡಿ ಒಳಗಡೆ ಎಷ್ಟು ಟೆಂಪ್ರೇಚರ್ ಆದಂತ ನಾವು ಚೆಕ್ ಮಾಡ್ಕೋಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ಪೈರೋಮೀಟರ್ ಅಂತೇಳಿ ಯೂಸ್ ಮಾಡ್ತೀವಿ. ಪೈರೋಮೀಟರ್ ಅಂದರೆ ಏನಪ್ಪ ಅಂತಂದ್ರೆ ಎ ಪೈರೋಮೀಟರ್ ಇಸ್ ಅ ಮೆಷರ್ ಎ ಹೀಟ್ ಅಡ್ಮಿಟೆಡ್ ಫ್ರಮ್ ಒನ್ ಆ್ಯನ್ ಆಬ್ಜೆಕ್ಟ್ ವಿಸಿಬಲಿ ಬ್ರೈಟ್ ಆ್ಯಂಡ್ ಇನ್ಕೆಡೆನ್ಸೆಂಟ್. Pyrometer are a class of thermometer scientists used to determine the heat and type of heat emitted from the object. Since there are a different types and levels of the heat, since the different type of pyrometers. ಪೈರೋಮೀಟರ್ ವಸ್ತುವಿನಿಂದ ಗೋಚರಿಸಿರುವ ಪ್ರಕಾಶಮಾನದ ಅಥವಾ ಪ್ರಕಾಶಮಾನದ ಶಾಖವನ್ನು ಅಳೆಯುತ್ತದೆ. ಪೈರೋಮೀಟರ್ ವಿಜ್ಞಾನಿಗಳು ವಸ್ತುವಿನಿಂದ ಹೊರಸೂಸುವ ಶಾಖ ಮತ್ತು ಪ್ರಕಾರವನ್ನು ನಿರ್ಧರಿಸಲು ಬಳಸಲು ಥರ್ಮೋಮೀಟರ್ ಒಂದು ವರ್ಗವಾಗಿದೆ. ವಿಭಿನ್ನ ರೀತಿಯ ಮತ್ತು ಶಾಖದಿಂದ ಮಟ್ಟಗಳು ಇರುವುದರಿಂದ ವಿಭಿನ್ನ ರೀತಿಯ ಪೈರೋಮೀಟರ್ಗಳಿವೆ. ಇಲ್ಲಿ ಏನಪ್ಪ ಅಂತಂದ್ರೆ ಪೈರೋಮೀಟರ್ ಅಂತಂದರೆ ಇದಕ್ಕೆ ಪೈರೋಮೀಟರ್ ಅಂತಾರೆ. ಏನಪ್ಪ ಅಂತಂದರೆ ಇಲ್ಲಿ ವೆಂಟಿಲೇಷನ್ ಸಿಸ್ಟಮ್ ಅದ ನಮ್ಮಲ್ಲಿ. ಈ ವೆಂಟಿಲೇಷನ್ ಸಿಸ್ಟಮ್ಲಿಂದ ಎಷ್ಟು ಹೀಟ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತೇಳಿ ಚೆಕ್ ಮಾಡೋಕೆ ಅವೇನು ಮಾಡ್ತಾನೆ, ಪೈರೋಮೀಟರ್ ಯೂಸ್ ಮಾಡ್ತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಅಂತೇಳಿ ಬರ್ತದೆ. ಟ್ರಾನ್ಸ್ಮಿಷನ್ ಆಫ್ ಹೀಟ್ ಅಂದರೆ ಏನಪ್ಪ ಅಂತಂದರೆ ಹೀಟ್ ಈಸ್ ಅ ಟ್ರಾನ್ಸ್ಫರ್ ಡ್ಯೂ ಟು ದಿ ಅಬ್ಜೆಕ್ಟ್ ಟಚಿಂಗ್ ಈಚ್ ಅದರ್ ಆರ್ ಥ್ರೂ ದಿ ಕೊಲ್ಯೂಷನ್ occur best in solids. Heat continues to be transferred until both objects reach the same temperature, called a thermal equilibrium. Transfer of the heat through the electromagnetic radiation. ವಸ್ತುಗಳ ಪರಸ್ಪರ ಸ್ಪರ್ಶಿಸುವುದರಿಂದ ಅಥವಾ ಘರ್ಷಣೆಯ ಮೂಲಕ ಶಾಖವನ್ನು ವರ್ಗಾಯಿಸಲಾಗುತ್ತದೆ. ಘನವಸ್ತುಗಳನ್ನು ಉತ್ತಮವಾಗಿ ಸಂಭವಿಸುತ್ತದೆ. ಉಷ್ಣ ಸಮತೋಲನ ಎಂದು ಕರೆಯಲ್ಪಡುವ ಎರಡು ವಸ್ತುಗಳ ಒಂದೇ ತಾಪಮಾನವನ್ನು ತಲುಪುವವರೆಗೆ ಶಾಖವನ್ನು ವರ್ಗಾಯಿಸುವುದು ಮುಂದುವರಿಯುತ್ತದೆ. ವಿದ್ಯುತ್ಕಾಂತಕ ವಿಕಿರಣ ಮೂಲಕ ಶಾಖ ವರ್ಗಾವಣೆ. ಈಗ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಅಂತಂದರೆ ಏನಪ್ಪ ಅಂತಂದರೆ ಹೀಟ್ ಏನಪ್ಪ ಅಂತಂದರೆ ಟ್ರಾನ್ಸ್ಫರ್ ಆಗ್ತಿರ್ತದೆ ಒಂದು ಅಬ್ಜೆಕ್ಟ್ಲಿಂದ ಇನ್ನೊಂದು ಅಬ್ಜೆಕ್ಟ್ಗೆ. ಆದರೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಮಗೆ ಲೈಟ್ ಅಂತೇಳಿ ಕೊಡ್ತಾನೆ. ಲೈಟ್ ಫ್ರಮ್ ದಿ ಸ್ಟಾರ್ಸ್ ಆ್ಯಂಡ್ ಲೈಟ್ ಆಫ್ ದಿ ಬಲ್ಬ್. ನಾವು ಏನಪ್ಪ ಅಂತಂದರೆ ಬಲ್ಬನ್ನು ಆನ್ ಮಾಡಿದಾಗ ಏನು ಮಾಡ್ತಿರ್ತದೆ, ರೂಮ್ ಎಲ್ಲ ಪ್ರಕಾಶ ಮಾಡಿಬಿಡ್ತದೆ. ಏನಪ್ಪ ರೂಮ್ ತುಂಬ ಲೈಟ್ ಆಗಿಬಿಡ್ತದೆ. ಸೊ ಹಂಗಾಗಿ ಏನಪ್ಪ ಅಂತಂದರೆ ಇದಕ್ಕೆ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಅಂತ ಅನ್ಬೋದು. ಕಂಡಕ್ಷನ್ ಬಗ್ಗೆ ಹೇಳ್ತಾನೆ. ಕಂಡಕ್ಷನ್ ಅಂದರೆ ಏನಪ್ಪ ಅಂತಂದ್ರೆ ದ ಪ್ರೊಸೆಸ್ ಬೈ ವಿಚ್ ದ ಹೀಟ್ ಆರ್ ಎಲೆಕ್ಟ್ರಿಸಿಟಿ ಈಸ್ ಡೈರೆಕ್ಟ್ಲಿ ಟ್ರಾನ್ಸ್ಮಿಟೆಡ್ ಥ್ರೂ ದಿ ಮಟೀರಿಯಲ್ ಆಫ್ ಎ ಸಬ್ಸ್ಟೆನ್ಸ್ ವೆನ್ ದೇರ್ ಈಸ್ ಎ ಡಿಫರೆನ್ಸ್ ಆಫ್ ದಿ ಟೆಂಪರೇಚರ್ ಆರ್ ಆಫ್ ಎ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಿಟ್ವೀನ್ ದಿ ಅಡ್ಜಾಯಿಂಗ್ ರೀಜನ್ ವಿತೌಟ್ ಮೂಮೆಂಟಮ್ ಆಫ್ ದಿ ಮಟೀರಿಯಲ್. ವಸ್ತುವಿನ ಚಲನೆ ಇಲ್ಲದೆ ಪಕ್ಕದ ಪ್ರದೇಶದ ನಡುವೆ ತಾಪಮಾನ ಅಥವಾ ವಿದ್ಯುತ್ ಸಾಮರ್ಥ್ಯ ವ್ಯತ್ಯಾಸವಿದ್ದಾಗ ಶಾಖ ಮತ್ತು ವಿದ್ಯುತ್ ನೇರವಾಗಿ ವಸ್ತುವಿಗೆ
ಮೂಲಕ ಹರಡಲು ಪ್ರಕ್ರಿಯೆ. ಏನಪ್ಪ ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟನ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಎರಡು ಕಟ್ಟಿಗೆ ಇಟ್ಟು ಬೆಂಕಿ ಹಚ್ಚನ. ಬೆಂಕಿ ಹಚ್ಚಿದಾಗ ಏನು ಮಾಡಕತ್ತಾನ, ಒಬ್ಬ ಮನುಷ್ಯ ಕೈ ಇಟ್ಟು ಶಾಖನ ತೊಗೊಳಗತ್ತಾನ. ಅದಕ್ಕೇನಂತಾನವ ಕನ್ವೆನ್ಷನ್ ಅಂತಾನ. ಅದೇ ರೀತಿ ಏನಪ್ಪ ಅಂತಂದ್ರೆ ಒಂದು ಕೆಬ್ಬಣವನ್ನು ಏನು ಮಾಡ್ತಾನೆ, ಹೀಟ್ ಮಾಡ್ತಿರ್ತಾನೆ. ಹೀಟ್ ಮಾಡಿ ಕೆಬ್ಬಣ ಏನಾಗ್ತಿರ್ಸ, ಹೀಟ್ ಆಗೋದಲ್ಲದೆ ಇದು ಪೂರ ಕೆಬ್ಬಣವನ್ನು ಹೀಟ್ ಮಾಡಿಬಿಡ್ಸ. ಅವಾಗ ಅದಕ್ಕೇನಂತಾನೆ, ಕಂಡಕ್ಷನ್ ಅಂತಾನೆ. ಇದು ಸೈಡ್ಲಿಂದ ಏನು ನಮಗೆ ಶೆಕೆ ಆಗ್ತಿರ್ತೈತವಲ್ಲ, ಅದಕ್ಕೇನಂತಾನೆ, ರೇಡಿಯೇಷನ್ ಅಂತಾನೆ. ಕಂಡಕ್ಷನ್ ಅಂತಂದ್ರೆ ಏನು, ಇದಕ್ಕೆ ಕಂಡಕ್ಷನ್ ಅಂತಾನೆ. ಏನಪ್ಪ ಅಂತಂದ್ರೆ ಎರಡು ಕಡೆಗೆ ಇಟ್ಟು ಬೆಂಕಿ ಹಚ್ಚಿದಾಗ ಏನಪ್ಪ ಅಂತಂದ್ರೆ ಒಂದು ಕೆಬ್ಬಣವನ್ನು ಇಲ್ಲಿ ಇಟ್ಕೊಂಡಾನ. ಒಂದು ಸೈಡ್ ಕೆಬ್ಬಣ ಹಿಡ್ಕೊಂಡಾನ, ಒಂದು ಸೈಡ್ ಕೆಬ್ಬಣ ಏನಪ್ಪ ಬೆಂಕಿ ಬಲಿಟ್ಟಾನ. ಬೆಂಕಿಲಿಂದ ಕೆಬ್ಬಣ ಕಾತು ಏನಪ್ಪ ಅಂತಂದ್ರೆ ಟೆಂಪ್ರೇಚರ್ ಏನಪ್ಪ ಅಂತಂದ್ರೆ ಇಲ್ಲಿ ತನಕ ಬಂತು ಅಂತಂದ್ರೆ ಅದಕ್ಕೇನಂತಾನೆ, ಕಂಡಕ್ಷನ್ ಅಂತಾನೆ. ಅದೇ ರೀತಿ ಕನ್ವೆಕ್ಷನ್ ಅಂತಂತಾನೆ. ಕನ್ವೆಕ್ಷನ್ ಅಂದರೆ ಏನಪ್ಪ ಅಂತಂದ್ರೆ ಕನ್ವೆಕ್ಷನ್ heat transfer often referred to a simply as a convection is a transfer of the heat from one place to the another by the momentum of the fluid. ಸಂವಹನ ಶಾಖನ ವರ್ಗಾವಣೆಯನ್ನು ಸಾಮಾನ್ಯವಾಗಿ ಸಂವಹನ ಎಂದು ಕರೆಯಲಾಗುತ್ತದೆ. ಇದು ದ್ರವಗಳ ಚಲನೆಯ ಶಾಖವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುತ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಅವಾಗಿನ ಥರನೇ ಕಂಡಕ್ಷನ್ ಬಗ್ಗೆ ಹೇಳ್ತಾನೆ. ಎರಡು ಕಡೆಗೆ ಇಟ್ಟು ಬೆಂಕಿ ಹಚ್ಚಿದಾಗ ಏನಪ್ಪ ಅಂತಂದ್ರೆ ಒಂದು ಕೆಬ್ಬಣ ಹಿಡ್ದಾನ, ಒಂದು ಸೈಡ್ ಬೆಂಕಿ ಬಲಿಟ್ಟಾನ. ಈ ಕೆಬ್ಬಣ ಏನಾಗತ್ತ, ಕಾದು ಬಿಸಿ ಆಗತ್ತ. ಯಾವಾಗ ನಾವು ಒಂದು ಸೈಡ್ ಹಿಡ್ಕೊತೀವಲ್ಲ ಅವಾಗ ನಮಗೆ ಬಿಸಿ ಹತ್ತಲ್ಲ, ಅದಕ್ಕೇನಂತಾನೆ, ಕಂಡಕ್ಷನ್ ಅಂತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಡೈರೆಕ್ಟಾಗಿ ಹೀಟನ್ನು ಕೈಗೆ ತೊಗೊಳಕತ್ತಿದ್ದೀವಪ್ಪ ಅಂತಂದ್ರೆ ಅದಕ್ಕೇನಂತಾನೆ, ಕನ್ವೆನ್ಷನ್ ಅಂತಾನೆ. ಈ ರೀತಿ ಪ್ರೊಸೆಸ್ ಆಯಿತು ಅಂತಂದ್ರೆ ಅದಕ್ಕೆ ಕನ್ವೆನ್ಷನ್. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ರೀತಿ ಪ್ರೊಸೆಸ್ ಆಯಿತು ಅಂತಂದ್ರೆ ಇದಕ್ಕೇನಂತಾನೆ, ಕಂಡಕ್ಷನ್ ಅಂತಾನೆ. ರೈಟ್. ರೇಡಿಯೇಷನ್ ಬಗ್ಗೆ ಹೇಳ್ತಾನೆ. ರೇಡಿಯೇಷನ್ ಈಸ್ ಅ ಮೆಥಡ್ ಆಫ್ ಎ ಹೀಟ್ ಟ್ರಾನ್ಸ್ಫರ್ ದಟ್ ಡಸ್ ನಾಟ್ ರಿಲೇ ಅಪಾನ್ ಎನಿ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಹೀಟ್ ಸೋರ್ಸ್ ಆ್ಯಂಡ್ ದ ಹೀಟ್ ಆಬ್ಜೆಕ್ಟ್. Heat can be transmitted through the empty space by thermal radiation. Thermal radiation, often called as infrared radiation, is a type of electromagnetic radiation or a light. ಅಂದ್ರೆ ಏನಪ್ಪ ಅಂತಂದ್ರೆ ರೇಡಿಯೇಷನ್ ಅಂದರೆ ಈ ರೀತಿ ಪ್ರೊಸೆಸ್ ಆಯಿತು ಅಂತಂದ್ರೆ ಅದಕ್ಕೆ ರೇಡಿಯೇಷನ್ ಅಂತಾನೆ. ಅದಕ್ಕೋಸ್ಕರ ಕನ್ನಡದಾಗ ಏನಂತಾನೆ, ವಿಕಿರಣವು ಶಾಖ ವರ್ಗಾವಣೆಯ ಒಂದು ವಿಧಾನವಾಗಿದ್ದು ಅದು ಶಾಖದ ಮೂಲ ಮತ್ತು ಬಿಸಿಯಾದ ವಸ್ತುವಿನ ನಡುವಿನ ಯಾವುದೇ ಸಂಪರ್ಕವನ್ನು ಅವಲಂಬಿಸುವುದಿಲ್ಲ. ಉಷ್ಣ ವಿಕಿರಣದಿಂದ ಖಾಲಿ ಜಾಗವಿದ್ದರೂ ಶಾಖವನ್ನು ಹರಡಬಹುದು. ಉಷ್ಣ ವಿಕಿರಣ ಒಂದು ವಿವಿಧ ವಿದ್ಯುತ್ಕಾಂತವ ವಿಕಿರಣ ಅಂತ ಹೇಳ್ತಾನೆ. ಈ ರೀತಿ ಪ್ರೊಸೆಸ್ ಆಯಿತು ಅಂತಂದ್ರೆ ಅದಕ್ಕೆ ರೇಡಿಯೇಷನ್ ಅಂತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ರೀತಿ ಪ್ರೊಸೆಸ್ ಆದರೆ ಇದಕ್ಕೆ ಕಂಡಕ್ಷನ್ ಅಂತಾನೆ. ಈ ರೀತಿ ಪ್ರೊಸೆಸ್ ಆಯಿತು ಅಂತಂದ್ರೆ ಇದಕ್ಕೇನಂತಾನೆ, ಕನ್ವೆನ್ಷನ್ ಅಂತಾನೆ. ಥ್ಯಾಂಕ್ ಯು.